ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸುಮಿತಾ ಮಾತಾಡ್ತಾ ಇರೋದು ದಕ್ಷ ಕ್ರಿಯೇಷನ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು. ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲೆಲ್ಲ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ತುಂಬಾ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋಸ್ ಎಲ್ಲ ನೋಡಿ ಅದೇ ಲೈಕು ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸ್ಯಾರೀಸ್ ಯಾರಿಗಾದರೂ ಬೇಕು ಅಂತಂದರೆ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸೆಲೆಕ್ಟೆಡ್ ಬ್ಯಾಂಗಲ್ಸ್ ಆಗಿರ್ಬೋದು, ಕ್ಲಿಪ್ಪು, ಟೆರಕೋಟ ಜ್ಯುವೆಲರಿ ಯಾವುದೇ ಆಗಿರಲಿ, ಯಾವುದೇ ಬೇಕು ಅಂತಂದ್ರೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಇವತ್ತಿನ ದಿವಸ ಎಲ್ಲಿ ಹೋಗಿದ್ದೀನಪ್ಪ ಅಂತಂದರೆ ಮಾಲೂರು ಹತ್ರ ಇರುವಂಥ ತೋರನಹಳ್ಳಿ ಜಾತ್ರೆಗೆ ಹೋಗಿದ್ವಿ. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ವಿ. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಜಾತ್ರೆಗೆ ಹೋಗಬೇಕು ಅಂತ. ಈ ಸರಿ ಆಯಿತು, ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಹೋದ್ವಿ. ಸ್ವಲ್ಪ ನಾವು ಬೆಳಗ್ಗೆ ಬೇಗ ಹೋಗಿದ್ದರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು. ಬರೋಷ್ಟೊತ್ತಿಗೆ ನಾವು ಬರೋ ಟೈಮ್ಗೆ ಜನ ಜಾಸ್ತಿ. ಜಾತ್ರೆ ಅಂದರೆ ನೋಡೋದು ಅಂತಂದ್ರೇ ತುಂಬಾ ಚೆಂದ ಅಲ್ವಾ. ಹಾಗಾಗಿ ಜಾತ್ರೆ ಇದರಲ್ಲಿ ಸಪ್ಲಮ್ಮನ ಜಾತ್ರೆ ಮತ್ತು ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ದನಗಳ ಜಾತ್ರೆ. ಮೇಯ್ನಾಗಿ ಇದು ಜನಗಳ ಜಾತ್ರೆ ಜೊತೆಗೆ ದನಗಳ ಜಾತ್ರೆ. ಬೇರೆ ಬೇರೆ ಊರುಗಳಿಂದ ಎತ್ತುಗಳು ಮತ್ತು ಕುರಿಗಳು ಇತ್ತು, ಎತ್ತುಗಳು ಇತ್ತು, ಜೋಡಿ ಎತ್ತುಗಳು, ತುಂಬ ಎತ್ತರವಾಗಿರೋ ಎತ್ತುಗಳು ಇತ್ತು. ಅದನ್ನೆಲ್ಲ ಕೆಲವೊಂದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ತುಂಬಾ ಅಂಗಡಿಗಳಿತ್ತು. ನಾವು ಸುಮಾರು ಒಂದು ಕಿಲೋಮೀಟರ್ವರೆಗೂ ಅಂಗಡಿಗಳಿಟ್ಟಿದ್ರು ಅಂತ ಅನಿಸುತ್ತೆ. ನಾವು ಬೆಳಗ್ಗೆ 11 ಗಂಟೆಗೆ ಹೋಗಿದ್ದಕ್ಕೆ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಗೇಟಿಗೆ ಬರೋಷ್ಟೊತ್ತಿಗೆ 2:30 3 ಗಂಟೆ ಆಗಿಬಿಟ್ಟಿತ್ತು. ಏನೂ ಇಲ್ಲ, ಬರೀ ಓಡಾಡ್ಕೊಂಬಂದಿತ್ತು ಅಷ್ಟೇ. ಒಂದು ಕಡೆ ಮಾತ್ರ ಪಿಂಗಾಣಿದು ಏನಪ್ಪ ಅಂತಂದರೆ ಜಾಡಿಗಳು, ಉಪ್ಪಿನಕಾಯಿ ಜಾಡಿ ಅಂತೀವಲ್ಲ, ಅದು ಆ ಥರದ್ದು ಮಾತ್ರ ಒಂದು ಕಡೆ ಅದನ್ನು ಮಾತ್ರ ವ್ಯಾಪಾರ ಮಾಡಿಕೊಂಡು ಬಂದ್ವಿ. ರಾತ್ರಿ ಹೋಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಹೇಗಂದರೆ ಕಲರ್ ಲೈಟ್ಸ್ ಎಲ್ಲ ಬಿಟ್ಟಿರ್ತಾರಲ್ವ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಏನಪ್ಪ ಅಂತಂದರೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದ ಕೊಡ್ತಾಯಿದ್ರು. ಬೇಕು ಅಂದರು ತೊಗೋಬೋದು. ಒಂದೊಂದು ಲಡ್ಡು ಬಂದು 10 ರೂಪಾಯಿ ಇತ್ತು. ಒಂದು ಮೀಡಿಯಮ್ ಸೈಜಲ್ಲಿ ಇತ್ತು. ಹಾಗೆ ಸೀರೆಗಳು ಸಹಿತ ಇಟ್ಟಿದ್ರು ಅವರು. ದೇವಿಗೆ ಈಗ ಪೂಜೆಗೆ ಕೊಟ್ಟಿರ್ತಾರಲ್ಲ ಸೀರೆಗಳು, ಅದನ್ನೆಲ್ಲ ಬೇಕು ಅಂತಂದರು. ಅದಕ್ಕೆ ಅಂತ ಒಂದು ಬೆಲೆ ನಿಗದಿ ಮಾಡಿರ್ತಾರೆ. ಬೇಕು ಅಂತಂದರು. ಆ ಜಾತ್ರೆಯಲ್ಲಿ ಒಂದು ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಒಂದು ಕೌಂಟರಲ್ಲಿ ಲಡ್ಡು ಮತ್ತು ಒಂದು ಕೌಂಟರಲ್ಲಿ ಸೀರೆಗಳನ್ನು ಜೋಡಿಸಿದ್ರು. ಬೇಕು ಅಂದರು ತೊಗೊಬೋದಿತ್ತು. ಮತ್ತು ಅರ್ಚನೆ ಮಾಡೋದಕ್ಕಂತ ಅದೆಲ್ಲ ಮಾಮೂಲು ದೇವಸ್ಥಾನಕ್ಕೆ ಹೋದಾಗೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಈ ಜಾತ್ರೆಯಲ್ಲಿ ಏನಪ್ಪ ಅಂದರೆ ಜಾಸ್ತಿ ಕಣ್ಣಿಗೆ ಕಾಣಿಸಿದ್ದು ಏನಪ್ಪ ಅಂದರೆ ಪಿಂಗಾಣಿ ವಸ್ತುಗಳು, ಅದೇ ಈ ಜಾಡಿಗಳು, ಉಪ್ಪಿನಕಾಯಿ ಜಾಡಿಗಳು. ತುಂಬಾ ಅಂಗಡಿಗಳು ಇಟ್ಕೊಂಡಿದ್ರು ಜಾಸ್ತಿ. ಇದು ಬಂದು ಬೊಂಬೈ ಮಿಠಾಯಿ. ನನಗೆ ಇದು ನೋಡಿದಾಗಂತೂ ಚಿಕ್ಕ ವಯಸ್ಸಂತೂ ತುಂಬ ಜ್ಞಾಪಕ ಬಂತು. ಯಾಕಪ್ಪ ಅಂತಂದರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಸ್ಕೂಲ್ ಹತ್ತಿಗೆ ಯಾವಾಗೋ ಅಪರೂಪಕ್ಕೆ ಒಂದ್ಸರಿ ಹಿಂಗೆ ಬಂದು ಹಿಂಗೆ ಗಂಟೆ ಹೊಡಿತಾಯಿದ್ರು. ಮನೆಗಳಲ್ಲಿ ಏನಂತಪ್ಪ ಭಯ ಇಡಿಸ್ತಾಯಿದ್ರು ಅಂತಂದರೆ ಅವರು ನಮಗೆ ಇದು ಮಿಠಾಯಿ ಕೊಟ್ಬಿಟ್ಟು ಅವರು ನಮ್ಮನ್ನು ಕರ್ಕೊಂಡೋಗಿ ನಮ್ಮ ಕಿಡ್ನಿ, ಕಣ್ಣು ಎಲ್ಲ ಕಿತ್ಕೊಂಡು ಭಿಕ್ಷೆ ಬಿಡೋಕೆ ಹಾಕ್ಬಿಡ್ತಾರೆ ಅಂತ. ಆ ಭಯಕ್ಕೋಸ್ಕರ ನಾವು ಅದನ್ನು ತೊಗೊಳ್ತಾ ಇರಲಿಲ್ಲ. ದೊಡ್ಡವರಿದ್ದರೆ ಮಾತ್ರ ಅವಾಗ ತೊಗೊತಾ ಇದ್ವಿ. ಅದರಲ್ಲೇನು ಅಂತಂದರೆ ಏನಪ್ಪ ವಾಚು, ಬಳೆ, ಬ್ರೇಸ್ಲೈಟು, ಉಂಗುರ ಮತ್ತು ಇದು ನೆಕ್ಲೆಸು ಮತ್ತು ಹಾವು ಆ ಥರದ್ದೆಲ್ಲ ಡಿಸೈನ್ ಮಾಡಿ ಕೊಡ್ತಾಯಿದ್ರು. ತುಂಬಾ ಖುಷಿ ಪಡ್ತಾಯಿದ್ರು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಬಟ್ ನಾವೇನು ತೊಗೊಳ್ಲಿಲ್ಲ. ಹಾಗೆ ಇನ್ನೇನಪ್ಪ ಅಂತಂದರೆ ದೇವರ ಪೂಜಾ ಸಾಮಗ್ರಿಗಳಾಗಿರ್ಬೋದು. ಮತ್ತು ಇನ್ನೊಂದು ಈ ಜಾತ್ರೆಯಲ್ಲಿ ಏನಪ್ಪ ಅಂತಂದರೆ ಈ ಬೆಲೂನ್ಗಳು ಮಾತ್ರ ನನಗೆಲ್ಲೂ ಕಾಣಿಸ್ಲಿಲ್ಲ. ಬಟ್ ತುಂಬಾ ಹುಡುಕಿದ್ವಿ ಬೇಕು ಅಂತ, ಬಟ್ ಸಿಗಲಿಲ್ಲ. ನಾವು ಚಿಕ್ಕ ಹುಡುಗರಾಗಿದ್ದು ಇದೇನಪ್ಪ ಅಂತಂದರೆ ಫಸ್ಟ್ ಇದು ಮಾಡ್ತಾಯಿದ್ದೆ. ಆವಾಗ 2 ರೂಪೀಸು, 2 ರೂಪಾಯಿ, 2.5 ರೂಪಾಯಿಗೆ ಬಲೂನ್ ಕೊಡ್ತಾಯಿದ್ರು. ಮತ್ತು 10 ರೂಪಾಯಿಗೆ ಒಂದು ದೊಡ್ಡ ಬಲೂನು, ಅದ್ರ ಒಳಗಡೆ 2 ಬಲೂನ್ ಹಾಕಿ ಕೊಡ್ತಾಯಿದ್ರು. ಆ ಥರದ ಬಲೂನ್ ಇರ್ತಾಯಿತ್ತು. ಬಟ್ ಈ ಜಾತ್ರೆಯಲ್ಲಿ ಏನಪ್ಪ ಅಂತಂದರೆ ಒಂದು ಬಲೂನು ಸಹಿತ ನಮ್ಮ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಜಾತ್ರೆ ಪೂರ್ತಿ ಓಡಾಡಿದ್ವಿ, ನಮಗೆ ಬಲೂನ್ ಕಾಣಿಸ್ಲಿಲ್ಲ. ಬಟ್ ಯಾವುದೋ ಒಂದು ಮಗು ಹಿಡ್ಕೊಂಡು ಹೋಗ್ತಾ ಇದ್ದು ಕಾಣಿಸ್ತು. ಬಟ್ ನಮ್ಗೆ ಅಂಗಡಿ ಕಾಣಿಸ್ಲಿಲ್ಲ. ಹೀಗೆ ಬಾಗಿಲಿಗೆ ಹಾಕೋ ತೋರಣಗಳಾಗಿರ್ಬೋದು, ಮನೆ ಅಲಂಕಾರಿಕ ವಸ್ತು, ಪ್ಲಾಸ್ಟಿಕ್ ಹೂವುಗಳು, ಆ ಥರದ ಅಂಗಡಿಗಳೆಲ್ಲ ಇತ್ತು. ಹಾಗೆ ಇದು ಬಂದು ಚಾಟಿಗಳು ಮತ್ತು ಮೂಕ್ರಾಣಿ, ದನಗಳಿಗೆ ಹಾಕೋದು ಮೂಕ್ರಾಣಿ. ಮತ್ತು ಇನ್ನೇನಪ್ಪ ಅಂತಂದರೆ ಹಗ್ಗಗಳು,
ಹಗ್ಗಗಳು ಅದೆಲ್ಲ ಇತ್ತು. ಮತ್ತು ಇದು ಬಂದು ವೈಟ್ ಸಿಮೆಂಟಿಂದ ಮಾಡಿರುವಂಥ ವಿಗ್ರಹಗಳು, ಬೊಂಬೆಗಳು ಮತ್ತು ದೇವ್ರ ವಿಗ್ರಹಗಳು ಎಲ್ಲ ಇತ್ತು. ಸೊ ಇದೇ ವಿಡಿಯೋದಲ್ಲಿ ನಾನು ತುಂಬಾ ಎತ್ತುಗಳನ್ನು ಸಹಿತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಮೇಕೆ ಮತ್ತು ಇದು ಗಿಡ್ಡಸು ಅಂತ ಹೇಳ್ತಾರೆ, ಮಂಗಳೂರು ಗಿಡ್ಡಸು, ಇದು ಎರಡಿತ್ತು. ಸೊ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀವಿ. ಇದು ಬಂದು ಏನಪ್ಪ ಅಂತಂದರೆ ಕಂಚಿನ ಸಾಮಾಗ್ರಿಗಳು, ಪೂಜಾ ಸಾಮಗ್ರಿಗಳು. ಇದು ಅಷ್ಟೇ ತುಂಬಾ ಬೆಲೆ ಹೇಳೋದು ಮತ್ತು ತುಂಬಾ ಬೆಲೆ ಹೇಳ್ತಾರೆ ವ್ಯಾಪಾರ ಮಾಡೋಕ್ಕಿದ್ರೆ. ಅದ್ರಾಗ ಅದಕ್ಕೂ ಕಮ್ಮಿನೇ ಬೆಲೆಗೆ ಕೊಡ್ತಾರೆ ಅವರು. ಕೆಲವೊಂದು ಅಂಗಡಿಗಳು ಬಾರ್ಗೇನ್ ಮಾಡೋಂಗೆ ಇರಲಿಲ್ಲ, ಕೆಲವೊಂದು ಅಂಗಡಿಗಳಲ್ಲಿ ಫಿಕ್ಸೆಡ್ ರೇಟ್ ಇತ್ತು, ಬಾರ್ಗೇನ್ ಮಾಡೋಂಗೆ ಬೇರೆ ಯಾವುದಿಲ್ಲ. ಒಂದಾದರೂ ತಗೊಳ್ಳಿ, ಎರಡಾದರೂ ತಗೊಳ್ಳಿ, ಆ ಥರದ್ದೆಲ್ಲ ನಮಗೆ ಎಲ್ಲ ಕಡೆ ಸಿಗೋದಿಲ್ಲ. ಇಂಥ ಯಾವುದೇ ಚೌಕಾಸಿ ಐಟಮ್ ಮಾಡಂಗಿಲ್ಲ. ಬಟ್ ಜಾಸ್ತಿ ಅಂಗಡಿಗಳಿಲ್ಲ, ಒಂದೇ ಒಂದು ಅಂಗಡಿಗೆ ನಾವು ಜಾತ್ರೆಯಲ್ಲಿ ಏನಪ್ಪ ತೊಗೊಂಡ್ವಿ ಅಂತಂದರೆ ಉಪ್ಪಿನ ಜಾಡಿಗಳು 4 ಜಾಡಿ ತೊಗೊಂಡು ನಾವು ಬಂದ್ವಿ. ಸೊ ಒಂದು ಅಜ್ಜಿ ಅಂಗಡಿಯಲ್ಲಿ ವ್ಯಾಪಾರ ಮಾಡಿದ್ವಿ. ಸೊ ಅವರು ಕೊಡ್ತೀನಿ ಅಂತ ಹೇಳಿದ್ರು. ನಾವು ಹೇಳಿದ ರೇಟಿಗೆ ಕೊಡ್ತೀನಿ ಅಂತಂದರೆ, ಬಟ್ ಆ ರೇಟಿಗೆ ಕೊಡಲಿಲ್ಲ, ಬಟ್ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು. ಆದರೆ ಅವರು ನಾವು ಕಾಟನ್ ಬಾಕ್ಸಲ್ಲಿ ಮಾಡಿಕೊಡಿ, ಪ್ಯಾಕಿಂಗ್ ಮಾಡಿಕೊಡಿ ಅಂತ ಹೇಳಿದ್ರಿ. ಆಗಲ್ಲ ಅಂತಂದರೆ ಬಾಕ್ಸ್ ಇತ್ತು ಬಟ್ ಮಾಡಿಕೊಡಲ್ಲ ಅಂತಂದರು. ಹೆಂಗೆ ನಾವು ಬಸ್ಸಲ್ಲಿ ಬಂದಿದ್ರಲ್ವ, ಹಾಗಾಗಿ ಅವನ್ನೆಲ್ಲ ತೊಗೊಂಡು ಹೋಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಬಾಕ್ಸಲ್ಲಿ ಹಾಕ್ಕೊಡ್ರಿ ಅಂತಂದರೆ ಹಾಕ್ಕೊಡಲ್ಲ ಅಂತಂದರು. ಸರಿ ಅಂತ ಬಿಟ್ಟು ವಾಪಸ್ ಬಂದು ನಾವು ಫಸ್ಟು ನೋಡಿದ್ರಲ್ಲ ಅದೇ ಅಂಗಡಿಯಲ್ಲಿನೇ ನೋಡಿಬಿಟ್ಟು ತೊಗೊಂಡು ಅವ್ರು ಕಾಟನ್ ಬಾಕ್ಸಲ್ಲಿ ನೀಟಾಗಿ ಪ್ಯಾಕಿಂಗ್ ಮಾಡಿಕೊಟ್ರು. ಸೊ ತೊಗೊಂಡು ಬಂದ್ವಿ. ಹಾಗೆ ಇದರಲ್ಲಿ ಬಣ್ಣದ ಕ್ಲಿಪ್ಪುಗಳಾಗಿರ್ಬೋದು, ಐಲೈನರ್, ಇಂಥ ಸಾಮಾನು ಇಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ಇತ್ತು. ಹ್ಯಾಂಡ್ ಬ್ಯಾಗುಗಳಾಗಿರ್ಬೋದು, ಕೈಯಲ್ಲಿ ವೈರ್ ಬ್ಯಾಗು, ಪ್ಲಾಸ್ಟಿಕ್ ವೈರಲ್ಲಿ ಹಾಕಿರುವಂಥ ಬ್ಯಾಗು, ಮತ್ತು ಕ್ರೋಶದಲ್ಲಿ ಎಣ್ದಿರುವಂಥ ಬ್ಯಾಗುಗಳು, ಮತ್ತು ಜೋಲ ವೈರಲ್ಲಿ ಮಾಡಿರುವಂಥದ್ದು ವಸ್ತುಗಳು ಎಲ್ಲನೂ ಇತ್ತು, ತುಂಬಾ ಇತ್ತು. ಹಾಗೆ ಈ ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಮತ್ತು ಮಕ್ಕಳು ಯೂಸ್ ಮಾಡುವಂಥ ಹ್ಯಾಂಡ್ ಬ್ಯಾಗುಗಳು, ಪರ್ಸುಗಳು, ಮತ್ತು ದೊಡ್ಡೋರು ಹಾಕುವಂಥ ಬ್ಯಾಗುಗಳು, ಹ್ಯಾಂಡ್ ಬ್ಯಾಗುಗಳು, ಆ ಥರದ್ದು ಎಲ್ಲ ಥರದ್ದು ಇತ್ತು. ಹಾಗೆ ರುಚಿಯಾದಂಥ ತಿಂಡಿ ತಿನಿಸುಗಳು ಅಂಗಡಿಗಳು ತುಂಬಾ ಇತ್ತು. ಹಾಗೆ ಚಾಟ್ಸ್ ಅಂಗಡಿಗಳು ಅಷ್ಟೇ ತುಂಬಾ ಜಾಸ್ತಿ ಇತ್ತು. ಸೊ ನಾವೆಲ್ಲದನ್ನು ನೋಡಿಕೊಂಡು ಕೊನೆಗೆ ಹಾಗೆ ಆಟ ಆಡೋದಕ್ಕೆ ಅಂತ ಅದೇ ಜಾಯಿಂಟ್ ವೀಲು. ಸೊ ನಾವು ಚಿಕ್ಕ ಹುಡುಗರಾಗಿದ್ದಾಗ ಜಾಯಿಂಟ್ ವೀಲ್ ಅಂತ ಹೇಳ್ತಾ ಇರಲಿಲ್ಲ, ರಂಕಲ್ ರಾಟಿ ಅಂತ ಹೇಳ್ತಾ ಇದ್ವಿ. ಅದೊಂದು ಆ ಥರದ್ದು ಒಂದು ಫೀಲ್ಡಲ್ಲಿ ಹಾಕಿದ್ರು. ಸೊ ಅದು ಎಲ್ಲ ನೋಡಿಕೊಂಡು ನಾವು ಹಾಗೆ ವಾಪಸ್ ಬಂದ್ವಿ. ಹಾಗೆ ಲಾಸ್ಟಲ್ಲಿ ವಿಡಿಯೋ ಏನಪ್ಪ ಅಂತಂದರೆ ಎತ್ತುಗಳದ್ದು ಲಾಸ್ಟಲ್ಲೇ ಹಾಕಿದ್ದೀನಿ, ಮಿಸ್ ಮಾಡಬೇಡಿ. ಸೊ 4 ಕಡೆ ಇರುವಂಥ ಎತ್ತುಗಳನ್ನು ನೀಟಾಗಿ ವಿಡಿಯೋ ಮಾಡಿ ಹಾಕಿದ್ದೀವಿ, ನೋಡಿ ಅಂತ ಹೇಳ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಇನ್ನೂ ಇದೆ. ಸೊ ಲಾಸ್ಟಿಂದ ಇದು ಟಾಪ್ಸ್ ಬಂದು 100 ರುಪೀಸ್ ಅಂತ ಹೇಳ್ತಾಯಿದ್ರು. ಮತ್ತು ಕ್ರೋಶದಲ್ಲಿ ಹಾಕಿರುವಂಥ ಸ್ವೆಟರ್ಗಳು ಮತ್ತು ಉಲ್ಲನ್ ಸ್ವೆಟ್ರುಗಳು ಆ ಥರದ್ದು ಸಹಿತ ಇತ್ತು. ಹಾಗೆ ಶಾವಿಗೆ ಒತ್ತೋ ಮಿಷಿನು, ಮತ್ತು ಏನಪ್ಪ ಅಂತಂದರೆ ತರೋಮಣಿ, ಜಲ್ಡಿ, ಆ ಥರದ್ದೆಲ್ಲ ನಮಗೆ ಇಂಥ ಜಾತ್ರೆ ಟೈಮಲ್ಲಿ ಸಿಗುತ್ತೆ. ಕಬ್ಬಿಣದ ಬಾಣಲಿ, ದೊಡ್ಡ ಬಾಣಲಿಗಳು ಎಲ್ಲನೂ ಸಹಿತ ಈ ಜಾತ್ರೆಯಲ್ಲಿ ಅಂಗಡಿಗಳು ಇತ್ತು. ಸೊ ಸುಮಾರು ಒಂದು 3-4 ಅಂಗಡಿಗಳೇ ಇತ್ತು ಆ ಥರದ್ದು. ಈ ಥರದ್ದು ಆದರೆ ಲೆಕ್ಕನೇ ಇಲ್ಲ. ಈ ಕ್ಲಿಪ್ಪು, ರಬ್ಬರ್ ಬ್ಯಾಂಡ್ಸು ಆ ಥರದ್ದಾದರೆ ತುಂಬಾ ಇಟ್ಕೊಂಡಿದ್ರು. ಬಟ್ ಅದೇನು ವ್ಯಾಪಾರ ಆಗೋ ಅಂಗಡಿಗಳಲ್ಲಿ ವ್ಯಾಪಾರ ಆಗ್ತಾಯಿತ್ತು, ಕೆಲವೊಂದು ಅಂಗಡಿಗಳಲ್ಲಿ ವ್ಯಾಪಾರ ಇರಲಿಲ್ಲ. ಬಟ್ ನಾವು ಹೋಗಿದ್ದಾಗ ಜನ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ವ್ಯಾಪಾರ ಆಗಿರುತ್ತೆ. ಇಂಥ ಬೊಂಬೆಗಳು ಆಗಿರ್ಬೋದು, ಸಾಫ್ಟ್ ಟಾಯ್ಸ್ ಅಂತೀವಲ್ಲ, ಅದು ಅಷ್ಟೇ ತುಂಬಾ ಇತ್ತು. ಇಷ್ಟ ಆಗಿರೋರು ತೊಗೊತಾರೆ, ಕಷ್ಟ ಆದರೂ ಬಿಡ್ತಾರೆ ಅಷ್ಟೇ. ಬಟ್ ಹಾಗೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಬೀಸೋಕಲ್ಲು, ಹರಿಯೋಕಲ್ಲು ಮತ್ತು ಕುಟ್ಟೋಕಲ್ಲು 3 ಸಹಿತ ಕಲ್ಲಿಂದು ಜಾತ್ರೆಯಲ್ಲಿ ನೋಡಿದೆ, ತುಂಬಾ ಖುಷಿ ಆಯಿತು. ಬಟ್ ಅದು ಎಲ್ಲ ಕಡೆ ಸಿಗಲ್ಲ. ಹಾಗಾಗಿ ಅಂದರೆ ಮೊದಲೆಲ್ಲ ದೊಡ್ಡದು ಬರ್ತಾಯಿತ್ತು, ಈಗ ಬೀಸೋಕಲ್ಲಂತೂ ಚಿಕ್ಕದಾಗೆ ಇಟ್ಟಿದ್ರು. ಬಟ್ ನಮಗೆ ತೊಗೊಂಬರೋಕ್ಕೆ ಆಗ್ತಾಯಿರಲಿಲ್ಲ, ಹಾಗಾಗಿ ನಾವೇನು ತೊಗೊಳ್ಲಿಲ್ಲ ಅಷ್ಟೇ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾಯಿದ್ದೀನಿ. ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾಯಿದ್ದೀನಿ. ಬಟ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಾನು ಯಾಕೋ ಮಾತಾಡ್ತಾ ಜಾಸ್ತಿ ತೊದಲ್ತಾ ಇದ್ದೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ
ಯಾಕೆಂದರೆ ತುಂಬ ದಿನ ಆಗಿತ್ತಲ್ವ, ಸೊ ನಾನು ವಿಡಿಯೋದಲ್ಲೇ ಮಾತಾಡಿ ಹಾಗಾಗಿ ಮಿಸ್ಟೇಕ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋಸ್ ನೋಡಿ. ಹಾಗೆ ಸ್ಯಾರೀಸು ಮತ್ತು ಟೆರಕೋಟಾ ಜ್ಯುವೆಲ್ಲರಿ ಮತ್ತು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸು, ಇದೇನಪ್ಪ ಕ್ಲಿಪ್ಸು, ರಿಬ್ಬನ್ಸು, ಬೇಬಿ ಕ್ಲಿಪ್ಸು, ಸೊ ಯಾವುದೇ ಆಗಿರಲಿ, ಯಾವುದೇ ಬೇಕು ಅಂತಂದ್ರೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾವು ವಿಡಿಯೋಸಲ್ಲಿ ಅದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಂಬರು, ಸೊ ಕಸ್ಟಮೈಸು ಸಹಿತ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಯಾರೆಲ್ಲ ತೊರ್ನಳ್ಳಿ ಜಾತ್ರೆಗೆ ಹೋಗಿದ್ರಿ, ಸೊ ಕಮೆಂಟ್ ಮಾಡಿ ನಿಮಗೆ ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. You